ಕಾಫಿ ಈ ಹೆಸರು ಸಾಕಷ್ಟು ಜನರನ್ನ ಟೆಂಪ್ಟ್ ಮಾಡುತ್ತೆ. ಬೆಳ್ಳಂಬೆಳಗ್ಗೆ ಎದ್ದ ತಕ್ಷಣ ಕಾಫಿ ಕುಡ್ದೆ ಡೇನ ಕಿಕ್ ಸ್ಟಾರ್ಟ್ ಮಾಡ್ತೀವಿ. ಕಾಫಿ ಕುಡಿಯೋದ್ರಿಂದ ಒತ್ತಡ ಕಡಿಮೆ ಆಗುತ್ತೆ ಅಂತಾನೂ ಹೇಳ್ತಾರೆ. ಕ್ಯಾಪಚಿನೋ, ಲ್ಯಾಟೆ, ಮೊಚಾ ಎಕ್ಸ್ಪ್ರೆಸ್ಸೋ, ಐರಿಷ್ ಕಾಫಿ, ಫ್ರಾಪೆ, ಡಬಲ್ ಎಕ್ಸ್ಪ್ರೆಸ್ಸೋ ಹೀಗೆ ಸಾಕಷ್ಟು ವೆರೈಟೀಸ್ ಆಫ್ ಕಾಫಿನ ಟೇಸ್ಟ್ ಮಾಡಿರ್ತೀವಿ. ಆದರೆ ನೀವು ಎಷ್ಟೇ ದೊಡ್ಡ ಕಾಫಿ ಪ್ರಿಯರಾಗಿದ್ರೂ ಕೂಡ ನಾ ಹೇಳೋ ಈ ಕಾಫಿನ ಕುಡ್ದಿರೋ ಚಾನ್ಸೇ ಇಲ್ಲ. ಯಾವುದು ಅದು ಹೇಳ್ತೀನಿ, ನಾನು ಆದರ್ಶಿನಿ. ಜಿರಳೆ ಕಾಫಿ, ಕಾಕ್ರೋಚ್ ಕಾಫಿ ಕುಡ್ದಿದ್ದೀರಾ? ಓ ಮೈ ಗಾಡ್, ನೋ ವೇ, ಚಾನ್ಸೇ ಇಲ್ಲ ಅನ್ನೋರಿಗೆ ಈ ಸುದ್ದಿ. ಇಂತಹ ಪ್ರಯೋಗವನ್ನು ಚೀನಾ ಮಾಡಿದೆ. ಬೀಜಿಂಗ್ನಲ್ಲಿರುವಂತಹ ವಸ್ತು ಸಂಗ್ರಹಾಲಯ ಒಂದರಲ್ಲಿ ವಿಚಿತ್ರ ಪ್ರಯೋಗವನ್ನು ಮಾಡಿದ್ದಾರೆ. ಕಾಫಿ ಪುಡಿಯನ್ನು ಜಿರಳೆ ಮೇಲೆ ಸಿಂಪಡಿಸಿ ನಂತರ ಅದನ್ನು ಒಣಗಿದ ನಂತರ ಜಿರಳೆಯ ಹಳದಿ ಭಾಗವನ್ನು ಪುಡಿ ಮಾಡಿ ಕಾಫಿಗೆ ಬೆರೆಸಿ ಕುಡಿತಾರೆ. ಈ ಮ್ಯೂಸಿಯಂಗೆ ಭೇಟಿ ನೀಡಿದಂತಹ ಸಂದರ್ಶಕರು ಈ ಕಾಫಿಯನ್ನು ಸೇವಿಸಿದ್ದಾರಂತೆ. ಅವರು ಇದು ಸುಟ್ಟ ಮತ್ತು ಸ್ವಲ್ಪ ಹುಳಿ ರುಚಿಯನ್ನು ನೀಡುತ್ತೆ ಅಂತ ಹೇಳಿದ್ದಾರೆ. ಇದೇನು ಕಮ್ಮಿ ಬೆಲೆಗೆ ಮಾರಾಟ ಆಗುತ್ತಾ ಅಂತ ಅಂದ್ಕೊಂಡ್ರೆ ನೋವೇ ಇಲ್ಲ. ಒಂದು ಕಪ್ ಕಾಕ್ರೋಚ್ ಕಾಫಿಯ ಬೆಲೆ 45 ಯುವಾನ್ ಅಂದರೆ 532.87 ರೂಪಾಯಿ ಆಗಿದ್ದು, ಎಲ್ಲ ಕಡೆ ಸಿಗುತ್ತಾ ಅಂತೇನಾದರೂ ಕೇಳಿದ್ರೆ ಇಲ್ಲ. ಈ ಕಾಫಿ ಆ ಮ್ಯೂಸಿಯಂ ಒಂದರಲ್ಲಿ ಮಾತ್ರ ಮಾರಾಟಕ್ಕಿದೆ. ಸದ್ಯಕ್ಕೆ ಈ ಮ್ಯೂಸಿಯಂ ಹೆಸರನ್ನ ಎಲ್ಲೂ ಕೂಡ ಬಹಿರಂಗ ಮಾಡಿಲ್ಲ. TCM ಪ್ರಕಾರ ಜಿರಳೆ ಪುಡಿ ರಕ್ತ ಪರಿಚಲನೆ ಸುಧಾರಿಸಲು ಸಹಾಯ ಮಾಡುತ್ತಂತೆ. ಜೊತೆಗೆ ಪ್ರೋಟೀನ್ ಬೇಕಾದರೆ ಇದನ್ನು ಊಟದಲ್ಲಿ ಬಳಸಬಹುದು. ಇದು ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುತ್ತದೆ ಅಂತ ಹೇಳಲಾಗ್ತಿದೆ.